ರಾಮನಗರ ಜಿಲ್ಲೆ ಅಂತ ಇರೋದು ಬೆಂಗಳೂರು ದಕ್ಷಿಣ ಅಂತ ಮಾಡಿ ಎಲ್ಲೆಲ್ಲಿ ರಾಮನಗರ ಜಿಲ್ಲೆ ಅಂತ ಇರುತ್ತೋ ಅಲ್ಲೆಲ್ಲ ಕಡೆಗಳಲ್ಲಿಯೂ ಕೂಡ ಬೆಂಗಳೂರು ದಕ್ಷಿಣ ಅಂತ ಹೆಸರಿಸಿ. ಜಿಲ್ಲೆಯಲ್ಲಿ ಎಲ್ಲ ಬೋರ್ಡ್ನಲ್ಲೂ ಕೂಡ ಹೆಸರು ಚೇಂಜ್ ಆಗಬೇಕು. ರಾಮನಗರ ಡಿಸಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಮನಗರ ಜಿಲ್ಲೆ ಹೆಸರು ಬದಲಿಗೆ ಸೂಚನೆ ಬಂದಿದೆ. ಯಾರಿಗೆ ಏನು ಹೆದರಬೇಕಾಗಿಲ್ಲ, ಭಯ ಇಲ್ಲದೇನೆ ಹೆಸರು ಚೇಂಜ್ ಮಾಡಿ. ಡಿಸಿ ಯಶವಂತ್ ಗುರುಕರ್ಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿಎಂ ಸಿದ್ದರಾಮಯ್ಯ ಎದುರುಗಡೆನೆ ಡಿಸಿಗೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಇದು. ಡೀಟೇಲ್ಸ್ ಕೊಡಕ್ಕೆ ಇದೀಗ ಎಲ್ ಎನ್ ಸ್ವಾಮಿ ಒಂದು ಪ್ರಗತಿ ಪರಿಶೀಲನಾ ಸಭೆ. ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಸೂಚನೆ ಕೊಟ್ಟಿದ್ದಾರೆ. ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಆರಂಭದಲ್ಲೇ ಚೂಟ್ ಹಾಕ್ಬಿಡಿ, ಬೆಳೆಯಕ್ಕೆ ಬಿಡಬೇಡಿ ಅಂತೇಳಿ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆ ಹೆಸರು ಚೇಂಜ್ ಮಾಡಿ ಬೆಂಗಳೂರು ದಕ್ಷಿಣ ಅಂತ ಬರಡಿ ಅಂತೇಳಿ. ಹೇಗಿತ್ತು ಪ್ರತಿಕ್ರಿಯೆ ಈ ಒಂದು ವಿಚಾರಕ್ಕೆ ಅಂತ? ರಮಕಾಂತ್, ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಪ್ರಗತಿ ಪರಿಶೀಲನೆ ಸಭೆ ಇತ್ತು. ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಎಲ್ಲ ಡಿಸಿ ಹಾಗೂ ಸಿಇಒಗಳು ಇವತ್ತಿನ ಸಭೆಯಲ್ಲಿ ಅಟೆಂಡ್ ಆಗಿದ್ರು. ಪ್ರಮುಖವಾಗಿ ಸಭೆ ಆರಂಭವಾಗುತ್ತಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಡಿಸಿಗೆ ಅವರಿಗೆ ರಾಮನಗರ ಜಿಲ್ಲೆ ಅಂದ್ರೆ ದಕ್ಷಿಣ ಜಿಲ್ಲೆ ಎಂಬ ಬದಲಾಗಿದೆ, ರಾಮನಗರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತ ಬದಲಾಗಿದೆ. ಅದನ್ನ ಎಲ್ಲಾ ಬೋರ್ಡ್ಗಳನ್ನ ದಕ್ಷಿಣ ಜಿಲ್ಲೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಬದಲಾಯಿಸಿ ಎಂಬ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದು ಸಾಕಷ್ಟು ವಿಶೇಷ. ಹಾಗೂ ಸಭೆಯಲ್ಲಿ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಮುಂದಲೇ ಖಡಕ್ ಸೂಚನೆ ಕೊಟ್ಟಿತ್ತು, ಸಾಕಷ್ಟು ಗಮನ ಸೆಳೆಯಿತು. ಒಂದು ಕಡೆ ಈಗಾಗಲೇ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ವಾಗ್ವಾದ, ಆರೋಪ ಪ್ರತ್ಯಾರೋಪಗಳು ಸರ್ಕಾರದ ವಿರುದ್ಧ ಶುರುವಾಗಿದೆ. ಒಂದು ಕಡೆ ಜೆಡಿಎಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸಹ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಹೊರಹಾಕ್ತಿರುವ ಬೆನ್ನಲ್ಲೇ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತಿನ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಲ್ಲಾ ಸಿಇಒ ಹಾಗೂ ಡಿಸಿಗಳು ಆಗಮಿಸ್ತಾ ಇದ್ರು. ಆ ಪ್ರಗತಿ ಪರಿಶೀಲನಾ ಸಭೆಯ ಆರಂಭದಲ್ಲೇ ರಾಮನಗರ ಡಿಸಿ ಅವರಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟರು. ಎಲ್ಲಾ ಬೋರ್ಡ್ಗಳನ್ನ ಬದಲಾವಣೆ ಮಾಡಿ, ತಕ್ಷಣ ಬದಲಾವಣೆ ಮಾಡಿ, ಯಾರಿಗೂ ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ, ಸರ್ಕಾರ ಇದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂಬ ಬೋರ್ಡ್ಗಳನ್ನ ತಕ್ಷಣವೇ ಹಾಕಿಸಿ ಎಂಬ ನಿರ್ದೇಶನ ಕೊಟ್ಟಿದ್ದು, ಒಂದು ಆದೇಶ ಕೊಟ್ಟಿದ್ದು ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಒಂದು ಕಡೆ ಸಿಎಂ ಎದುರಲ್ಲೇ ಡಿಸಿಎಂ ಅವರು ರಾಮನಗರ ಡಿಸಿ ಅವರಿಗೆ ಒಂದು ಖಡಕ್ ಸೂಚನೆ ಕೊಟ್ಟಿದ್ದು. ಅಂದ್ರೆ ಇಲ್ಲಿ ಪರೋಕ್ಷವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಒಂದು ಪರೋಕ್ಷವಾಗಿ ಚಾಟಿ ಬೀಸಿದ್ರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ರಾಮನಗರ ಜಿಲ್ಲೆ ಬದಲಾವಣೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂಬ ಬದಲಾವಣೆ ಮಾಡ್ತಿರೋದಕ್ಕೆ ಜೆಡಿಎಸ್ ನಾಯಕರು ಸೇರಿದಂತೆ ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಲ್ಯಾಂಡ್ ಮಾಫಿಯಾ ಮಾಡೋದಕ್ಕೆ ಈ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು. ಈ ಆರೋಪ ಪ್ರತ್ಯಾರೋಪಗಳ ಬೆನ್ನಲ್ಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂಬ ಬೋರ್ಡ್ಗಳನ್ನ ಆದಷ್ಟು ಬೇಗ ಹಾಕಬೇಕು, ರಾಮನಗರ ಜಿಲ್ಲೆಯನ್ನ ಬೋರ್ಡ್ಗಳನ್ನ ಬದಲಾವಣೆ ಮಾಡಿರೋದು ಕೂಡ ಸಾಕಷ್ಟು ಚರ್ಚೆಗೀಡಾಗ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.